ಗದ್ದೆ ಪೂರ ಒಂದು ಒಣಗಿ ಪೂರ ಎಲ್ಲ ಸತ್ಯನಾಶವೈತಿ. ಈಗ ನಮ್ಮ ಗೋಳು ಯಾರಿಗೆ ಹೇಳೋದು, ಏನು ಮಾಡೋದು? ಈಗ ಗದ್ದೆ ಬ್ಯಾಡ ಅನ್ಸಿ ಹೋಯ್ತು, ಆ ಥರ ಆಯ್ತು. ಮಾಡಿದ್ರೆ ರೂಪಾಯಿ ಇಲ್ಲ. ನಮ್ಮ ಬಡವ್ರು ನಾವು ಕೂಲಿ ಮಾಡ್ರೆ ಮಾತ್ರ ಗೆದ್ದೆ ಬೆಳೆದ್ರೆ ಮಾತ್ರ ಇತ್ತು. ಕರಾವಳಿ ಎಂದರೆ ತಕ್ಷಣ ನೆನಪಾಗುವುದು ಮುಗಿಲೆತ್ತರಕ್ಕೆ ಚಿಮ್ಮುವ ಕಡಲಲೆಗಳು, ಭೋರ್ಗರೆವ ಮಳೆ ಮತ್ತು ಹಸಿರು ಹೊದಿಕೆಯ ಗದ್ದೆಗಳು. ಆದರೆ ಈ ಬಾರಿ ಕರಾವಳಿಯ ಚಿತ್ರಣವೇ ಬದಲಾಗಿದೆ. ಹೌದು, ಮುಂಗಾರು ಮಳೆ ಕೈಕೊಟ್ಟಿದ್ದಕ್ಕೆ ಇತ್ತ ಭೂಮಿ ತಾಯಿಯನ್ನು ನಂಬಿದ ರೈತರು, ಅತ್ತ ಕಡಲ ಮಕ್ಕಳು ಇಬ್ಬರೂ ಕಂಗಾಲಾಗಿದ್ದಾರೆ. ಪ್ರಕೃತಿಯ ಮುನಿಸಿಗೆ ಕರಾವಳಿ ಜನಜೀವನ ಸಂಪೂರ್ಣ ಕಂಗೆಟ್ಟು ಹೋಗಿದೆ. ಸಾಮಾನ್ಯವಾಗಿ ಈ ಹೊತ್ತಿಗೆ ಬಿತ್ತನೆ ಕಾರ್ಯದಲ್ಲಿ ಬ್ಯುಸಿಯಾಗಬೇಕಿದ್ದ ರೈತರು ಇವತ್ತು ನೀರಿಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಈಗಾಗಲೇ ಕೃಷಿ ವೆಚ್ಚ ಹೆಚ್ಚಳ, ಕಾರ್ಮಿಕರ ಕೊರತೆಯಿಂದ ಕಷ್ಟದಲ್ಲಿದ್ದ ಭತ್ತದ ಕೃಷಿಕರಿಗೆ ಈ ಬಾರಿಯ ಮಳೆ ಕೊರತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇಲ್ಲಿ ಈಗ ತುಂಬ ಮಳೆ ಬೆಳೆ ಇದೆ ಇಲ್ಲದೆ ಮಳೆ ಇಲ್ಲದೆ ತುಂಬ ಕಷ್ಟ ಆಗ್ತಿತ್ತು. ಈಗ ಸಾಧಾರಣ ಒಂದೂವರೆ ತಿಂಗಳೈತಿ ಈಗ ಮಳೆ ಬರದೆ. ಈಗ ಬೀಜ ಹಾಕ್ಲಿಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಈಗ ಗದ್ದೆ ಪೂರ ಒಂದು ಒಣಗಿ ಪೂರ ಎಲ್ಲ ಸತ್ಯನಾಶವೈತಿ. ಈಗ ಎಂತ ಮಾಡೋದಂದೇಳಿ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಗೋಳು ಯಾರಿಗೆ ಹೇಳೋದು, ಏನು ಮಾಡೋದು? ಸಾಧಾರಣ ಇಲ್ಲ ಅಂದ್ರೆ ಒಂದು 10 ಎಕರೆ ಜಾಗ ಉಂಟು, ಎಲ್ಲ ಹಾಗೆ ಬಿದ್ದಿತ್ತು. ಈಗ ಅದೀಗ ಮಳೆ ಬಂದರೆ ಏನೋ, ಅದೀಗ ಮಳೆ ಬಂದರೂ ಏನೋ ಈಗ ಅಂದ್ರೆ ಈಗ ಇನ್ನು ಒಂದು ತಿಂಗಳು ಮಳೆ ಇರ್ಬೋದು. ಅದರ ನಂತರ ಮಳೆ ಡೌನ್ ಆಗುತ್ತೆ. ಆಗಲೇ ಬೆಳೆಯುವ ಟೈಮಿಗೆ ನೀರು ಇರುವುದಿಲ್ಲ. ಎಂತ ಮಾಡೋದು ಅಂತೇಳಿ ಈಗಲೇ ತುಂಬ ಕಷ್ಟ ಆಗ್ತೈತೆ. ಅದೇ ಆಲೋಚನೆ ಮಾಡ್ತಾಯಿತ್ತು. ಇನ್ನೂ ಬೀಜ ಕೂಡ ಇನ್ನೂ ಹಾಕಲಿಲ್ಲ. ಮಕ್ಕಿ ಅಂತೂ ಈ ಸಲ ನೆಡಲಿಕ್ಕೆ ಅವಕಾಶನೇ ಇಲ್ಲ. ಈಗ ಆ ಥರ ಆಗಿ ಹೋಯ್ತು. ಈಗ ಮಕ್ಕಿಗೆ ಫುಲ್ ನೀರು ಬೇಕಾಗುತ್ತೆ. ಈಗ ನೀರಿಲ್ಲಲ್ಲ ಈಗಳ. ಅದೇ ಈಗ ಏನು ಮಾಡೋದಂತ ಅರ್ಥ ಆಗ್ತಿಲ್ಲ. ಎಲ್ಲರಿಗೂ ಕಷ್ಟ, ನಮ್ಮ ಒಬ್ಬರಿಗಲ್ಲ, ಎಲ್ಲರಿಗೂ ತುಂಬ ಕಷ್ಟ ಆಗ್ತೈತಿ. ಈಗ ಕಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ ರೈತರೆಲ್ಲ, ತುಂಬ ಕಷ್ಟ ಆಗ್ತೈತಿ. ಈಗ ಗದ್ದೆ ಬ್ಯಾಡ ಅನ್ಸಿ ಹೋಯ್ತು, ಆ ಥರ ಆಯ್ತು. ಮಾಡಿದ್ರೆ ರೂಪಾಯಿ ಇಲ್ಲ. ಮಳೆ ಇಲ್ಲ ಈ ವರ್ಷ, ಮಳೆ ಅಂತೂ ಇಲ್ಲ. ಗೆದ್ದೆ ಬೀಜ ಹಾಕಲೂ ಇಲ್ಲ. ಇಷ್ಟೊತ್ತಿಗೆ 1 ತಿಂಗಳಾಗ್ತಿತ್ತು ನಟ್ಟಿ ಆಯಿ, ಇನ್ನೂ ಎಂಥದೂ ಇಲ್ಲ. ನಮ್ಮ ಬಡವ್ರು ನಾವು ಕೂಲಿ ಮಾಡ್ರೆ ಮಾತ್ರ ಗೆದ್ದೆ ಬೆಳೆದ್ರೆ ಮಾತ್ರ ಇತ್ತು. ನಮಗೆ ರೋಡು ಹಾಗೆ ಸುಸೂತ್ರ ಆಯ್ಲಿಲ್ಲ. ಕಷ್ಟದ ನಾವು ಮಾಡ್ತಾಯಿತ್ತು. ಯಾವ ಕಷ್ಟ ಮಾಡ್ರು ನಮ್ಮ ಗೆದ್ದೆಗೆ ಒಂದು ತಡ್ಕ ನೀರು ಇರೋದಿಲ್ಲ. ಎಲ್ಲದ್ರಿಗೂ ತೊಂದರೆ ಆಗ್ತಾಯಿತ್ತು ನಮಗೆ. ಏನಾದ್ರು ಗೌರ್ಮೆಂಟ್ ಏನಾದ್ರು ಇದು ಮಾಡ್ರೆ ಅಡ್ಡಿಲ್ಲ ಆಯ್ತು. ಇಲ್ಲದ್ರೆ ಎಂಥಕ್ಕೂ ತೊಂದರೆ ಅಂದರೆ ಕಷ್ಟ, ತುಂಬ ಕಷ್ಟ ಆಗ್ತಾಯಿತ್ತು. ನಾವು ಗೆದ್ದೆ ಬೆಳೆದ್ರೆ ಮಾತ್ರ ಊಟ ಮಾಡೋಕೆ ಇರುತ್ತೆ, ಎಂಥದ್ದೂ ಇಲ್ಲ ನಮಗೆ. ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಯಾಂತ್ರಿಕ ಬೋಟ್ಗಳ ಮೀನುಗಾರಿಕೆ ನಿಷೇಧ ಇರೋದ್ರಿಂದ ನಾಡದೋಣಿ ಮೀನುಗಾರರೇ ಕಡಲಿಗಿಳಿಯುತ್ತಿದ್ದರು. ಸಾಮಾನ್ಯವಾಗಿ ಘಟ್ಟ ಪ್ರದೇಶದ ಧಾರಾಕಾರ ಮಳೆಯ ಸಿಹಿ ನೀರು ಕಡಲು ಸೇರಿದಾಗ ಬಂಗುಡೆ, ಬೂತಾಯಿಯಂತಹ ಮೀನುಗಳು ದಡಕ್ಕೆ ಬರುತ್ತಿದ್ದವು. ಆದರೆ ಈ ವರ್ಷ ಮಳೆಯೂ ಇಲ್ಲ, ತೂಫಾನೂ ಇಲ್ಲ. ಹೀಗಾಗಿ ಮೀನುಗಳು ಆಳ ಸಮುದ್ರ ಸೇರಿಕೊಂಡಿವೆ. ಇದರ ನೇರ ಪರಿಣಾಮ ಇದೀಗ ಸ್ಥಳೀಯ ಮಾರುಕಟ್ಟೆಯ ಮೇಲೆ ಬಿದ್ದಿದೆ. ತಾಜಾ ಮೀನಿನ ತೀವ್ರ ಬರ ಎದುರಾಗಿದ್ದು, ಸಿಗುವ ಅಲ್ಪ ಸ್ವಲ್ಪ ಮೀನಿನ ದರ ಗಗನಕ್ಕೇರಿದೆ. ಬೇರೆ ದಾರಿಯೇ ಇಲ್ಲದೆ ಕರಾವಳಿ ಜನ ಈಗ ಕೇರಳ ಮತ್ತು ತಮಿಳುನಾಡಿನಿಂದ ಬರುತ್ತಿರುವ ಕೋಲ್ಡ್ ಸ್ಟೋರೇಜ್ ಪ್ಯಾಕೆಟ್ನ ಮೀನುಗಳತ್ತ ಮುಖ ಮಾಡಿದ್ದಾರೆ. ಮಲ್ಪೆ ಮೀನುಗಾರರ ಸಂಘದ ಅಧ್ಯಕ್ಷರಾದ ದಯಾಕರ್ ವಿ ಸುವರ್ಣ ಅವರು ಹೇಳುವ ಪ್ರಕಾರ, ಈ ಮಳೆ ಕೊರತೆ ಮುಂದೆ ಆರಂಭವಾಗಲಿರುವ ಯಾಂತ್ರಿಕ ಮೀನುಗಾರಿಕೆಯ ಮೇಲೂ ಗಂಭೀರ ಪರಿಣಾಮ ಬೀರಲಿದೆ. ಪ್ರಕೃತಿ ಮುನಿದರೆ ಬದುಕು ಎಷ್ಟು ದುರಸ್ತವಾಗುತ್ತದೆ ಅನ್ನೋದಕ್ಕೆ ಕರಾವಳಿಯ ಇಂದಿನ ಸ್ಥಿತಿಯೇ ಸಾಕ್ಷಿ. ಮುಂದಿನ ದಿನಗಳಲ್ಲಾದರೂ ವರುಣದೇವ ಕೃಪೆ ತೋರುತ್ತಾನೆಂದು ಕರಾವಳಿ ಜನ ಕಾದು ಕೂತಿದ್ದಾರೆ.